ಈ ಔಷಧಿಯನ್ನು ಬಳಸುವುದರಿಂದ ಹೂವುಗಳು ಉದುರುವುದಿಲ್ಲ ಎಂಬುದು ಮುಖ್ಯ ಪ್ರಯೋಜನ. ಅದೇ ರೀತಿ ಸಸ್ಯಗಳು ಎಲೆ ಸುರುಳಿಯ ಸಮಸ್ಯೆಯಿಲ್ಲದೆ ಉತ್ತಮ ಸ್ಥಿತಿಯಲ್ಲಿವೆ. ಇದನ್ನು ಬಳಸಿದ ನಂತರ ಎಲ್ಲಾ ಸಸ್ಯಗಳು ಸ್ವಲ್ಪ ಮಟ್ಟಿಗೆ ಉತ್ತಮ ಸ್ಥಿತಿಯಲ್ಲಿವೆ. ಹಣ್ಣುಗಳು ದೊಡ್ಡದಾಗಿ ಮತ್ತು ಹಸಿರು ಬಣ್ಣದಲ್ಲಿ ಬೆಳೆದಿವೆ. ಚಿಗುರುಗಳು ಉದುರದೆ ಚೆನ್ನಾಗಿ ಹಿಡಿದಿವೆ. ಇಳುವರಿಯೂ ಹೆಚ್ಚಾಗಿದೆ. ಮಾರುಕಟ್ಟೆಯಲ್ಲಿ ಹಣ್ಣುಗಳು ಉತ್ತಮ ಬೆಲೆಯನ್ನು ಪಡೆಯುತ್ತಿವೆ. ನನ್ನ ಹೆಸರು ಜೋಸೆಫ್ ಕೆಂಡಿ. ನಾನು ಕರುಂಗುಲಂ ಸೆಕ್ಕನಂ ಗ್ರಾಮದವನು. ನಾನು ಸುಮಾರು 40 ಸೆಂಟ್ಸ್ ಭೂಮಿಯಲ್ಲಿ ಮೆಣಸಿನಕಾಯಿಗಳನ್ನು ಬೆಳೆಸುತ್ತೇನೆ. ಮೆಣಸಿನಕಾಯಿ ಕೃಷಿಗಾಗಿ ಆನ್ಲೈನ್ನಲ್ಲಿ ಹುಡುಕಿದೆ ಮತ್ತು APKS ಆರ್ಗ್ಯಾನಿಕ್ ಕಂಪನಿಯ FL77 ಔಷಧವನ್ನು ಖರೀದಿಸಿ ಬಳಸಿದ್ದೇನೆ. ಅದನ್ನು ಬಳಸಿದ ನಂತರ ನನಗೆ ಉತ್ತಮ ಇಳುವರಿ ಸಿಗುತ್ತಿದೆ. ಮೆಣಸಿನಕಾಯಿ ಗಿಡಗಳು ಹೆಚ್ಚು ಹೂವುಗಳನ್ನು ನೀಡಿವೆ. ಅದೇ ರೀತಿ ಬಹಳಷ್ಟು ಹಣ್ಣುಗಳು ಸಹ ಹಣ್ಣಾಗಿವೆ. ಇದರಿಂದಾಗಿ ನಮಗೆ ಉತ್ತಮ ಇಳುವರಿ ಬಂದಿದೆ. ಈ ಔಷಧಿಯನ್ನು ಬಳಸುವುದರಿಂದ ಮುಖ್ಯ ಪ್ರಯೋಜನವೆಂದರೆ ಹೂವುಗಳು ಉದುರುವುದಿಲ್ಲ. ಅದೇ ರೀತಿ ಎಲೆ ಸುರುಳಿ ಇಲ್ಲದೆ ಸಸ್ಯಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಎಲೆ ಸುರುಳಿಯ ಸಮಸ್ಯೆಯನ್ನು ಕಡಿಮೆ ಮಾಡಲು ನಾವು ಈ ಔಷಧಿಯನ್ನು ಖರೀದಿಸಿ ಬಳಸಿದ್ದೇವೆ. ಪ್ರಸ್ತುತ ಎಲ್ಲಾ ಸಸ್ಯಗಳು ಸ್ವಲ್ಪ ಮಟ್ಟಿಗೆ ಉತ್ತಮ ಸ್ಥಿತಿಯಲ್ಲಿವೆ. ಹಣ್ಣುಗಳ ವಿಷಯದಲ್ಲಿ ಹಣ್ಣುಗಳು ದೊಡ್ಡದಾಗಿ ಮತ್ತು ಹಸಿರು ಬಣ್ಣದಲ್ಲಿ ಬೆಳೆದಿವೆ. ಚಿಗುರುಗಳು ಕೆಳಗೆ ಬೀಳದೆ ಚೆನ್ನಾಗಿ ಹಿಡಿದಿವೆ. ಇದರಿಂದಾಗಿ ಇಳುವರಿ ಹೆಚ್ಚಾಗಿದೆ. ಮಾರುಕಟ್ಟೆಯಲ್ಲಿ ಹಣ್ಣುಗಳು ಸಹ ಉತ್ತಮ ಬೆಲೆಯನ್ನು ಪಡೆಯುತ್ತಿವೆ. ಈ ಔಷಧಿಯನ್ನು ಬಳಸುವುದರಿಂದ ಪಡೆದ ಹಣ್ಣುಗಳನ್ನು ನೀವು ನೋಡಬಹುದು. ಎಲ್ಲ ಹಣ್ಣುಗಳು ಉತ್ತಮ ಹಸಿರು ಬಣ್ಣವನ್ನು ಹೊಂದಿವೆ. ಅವು ಗಾತ್ರದಲ್ಲಿ ದೊಡ್ಡದಾಗಿರುತ್ತವೆ ಮತ್ತು ಪೂರ್ಣವಾಗಿರುತ್ತವೆ. ಹಣ್ಣುಗಳ ಬಣ್ಣ ಮತ್ತು ಗುಣಮಟ್ಟವು ತುಂಬಾ ಒಳ್ಳೆಯದು. ನಾನು ಈ ಔಷಧಿಯನ್ನು ಪವರ್ ಸ್ಪ್ರೇಯರ್ನೊಂದಿಗೆ ಸಿಂಪಡಿಸಿದೆ. ನಾನು 200 ಮಿಲಿ ಔಷಧಿಯನ್ನು 1 ಟ್ಯಾಂಕ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿದೆ ಮತ್ತು ಉತ್ತಮ ಫಲಿತಾಂಶವನ್ನು ಪಡೆದುಕೊಂಡಿದ್ದೇನೆ. APKS ಸಾವಯವ ಔಷಧವನ್ನು ಬಳಸಿದ ನಂತರ ಮೆಣಸಿನಕಾಯಿ ಬೆಳೆ ಉತ್ತಮ ಇಳುವರಿಯನ್ನು ಪಡೆದ ಕಾರಣ ನಾನು ಈಗ ಅರ್ಧ ಎಕರೆ ಪ್ರದೇಶದಲ್ಲಿ ಹಾಗಲಕಾಯಿಯನ್ನು ನೆಟ್ಟಿದ್ದೇನೆ. ನಾನು ಅದಕ್ಕಾಗಿ FL77 ಮತ್ತು ಆರ್ಬಿಕ್ಸ್ ಔಷಧವನ್ನು ಸಹ ಆರ್ಡರ್ ಮಾಡಿದ್ದೇನೆ. ಔಷಧಿ ಬಂದ ನಂತರ ಅದಕ್ಕಾಗಿಯೂ ಅದನ್ನು ಬಳಸಲು ನಾವು ಯೋಜಿಸಿದ್ದೇವೆ.